ಫಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟೆಡ್ ವಿತ್ ಮೆಹಂದಿ. ಮೆಹಂದಿ ನೇಲ್ ಪಾಲಿಶ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೊ ಅದಕ್ಕೆ ಮೆಹಂದಿ ಹಿಂದಿನ ದಿನನೇ ಅವಳ ಮ್ಯಾಚಿಂಗ್ ಡ್ರೆಸ್ಗೆ ಎಲ್ಲ ನೇಲ್ ಪಾಲಿಶು ಮೆಹಂದಿ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ರಾತ್ರಿನೇ ಹಚ್ಚಿಸ್ಕೊಂಡ್ಳು. ಫುಲ್ಲು ಕಾಲಿಗೆ ಕೈಗೆ ಎಲ್ಲ ಹಚ್ಚಿಸ್ಕೊಂಡ್ಳು. ಆಮೇಲೆ ಮಲ್ಕೊಂಡ್ಳು. ಬೆಳಿಗ್ಗೆ ಎದ್ದು ಬರ್ತಾ ಇದ್ದಾಳೆ. ಬೆಳಿಗ್ಗೆ ಎದ್ದು ಬರ್ತಾನೆ ಅವ್ರ ಮಮ್ಮಿ ವಿಶ್ ಮಾಡಿದರು, ಹ್ಯಾಪಿ ಬರ್ಡೇ ಮಗಳೇ ಅಂತ. ಆಮೇಲೆ ಸೆಲೆಬ್ರೇಷನ್ ಸ್ಟಾರ್ಟೆಡ್. ಮೈಗೆಲ್ಲ ಹರಳೆಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡಿದ್ಮೇಲೆ ಫುಲ್ಲು ಮೇಕಪ್. ಅವಳ ಫೇವ್ರೆಟ್ ಪಾರ್ಟ್ ಏನು ಗೊತ್ತಾ? ಮೇಕಪ್ ಆಗೋದು, ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು, ಐಬ್ರೋ ಪೆನ್ಸಿಲ್ ಬರ್ಸ್ಕೊಳ್ಳೋದು. ಎಷ್ಟೊತ್ತು ಬೇಕಾದರೆ ಬರ್ಸ್ಕೊತಾಳೆ, ಮೇಕಪ್ ಮಾಡಿಸ್ಕೊತಾಳೆ. ಅವಳಿಗೆ ಲಿಪ್ಸ್ಟಿಕ್ ಯಾವಾಗಲೂ ಬೇಕು ಅಂತ ಲಿಪ್ ಬಾಮ್ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಅದು ಅವಳಿಗೆ ಲಿಪ್ಸ್ಟಿಕ್ ಹಚ್ಚಿರೋ ಥರ ಫೀಲ್ ಆಗಲಿ ಅಂತ. ಆಮೇಲೆ ಈ ಶ್ಯಾಡೋಸ್ ಎಲ್ಲ ಕಣ್ಣಿಗೆ ಎಲ್ಲ ಹಚ್ಚಿಸ್ಕೊಂಡಿದ್ದಾಯಿತು. ಮೇಕಪ್ ಮಾಡಿಸ್ಬೇಕಾದ್ರೆ ಯಾವುದೇ ತಲಾಟೆ ಮಾಡಲ್ಲ, ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ. ಫೈನಲ್ ಆಗಿ ಒಂದು ಚಿಕ್ಕದು ಬೊಟ್ಟಿಟ್ಟೆ. ಆ ಬೊಟ್ಟಲ್ಲಿ ಸೂಪರಾಗಿ ಕಾಣ್ತಾ ಇದೆ. ಹೆಂಗಿದೆ ಲುಕ್ಕು? ಅದೆಲ್ಲ ಆದಮೇಲೆ ದೇವ್ರ ಪೂಜೆ ಮಾಡಿದ್ಲು ಫುಲ್ಲು ಭಕ್ತಿಯಿಂದ. ಅವರಮ್ಮ ಬೇರೆ ಫುಲ್ಲು ಡೆಕೋರೇಷನ್ ಆಗಿ ರಂಗೋಲೆ ಬೇರೆ ಬರೆದಿದ್ರು. ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ಮೇನ್ ಥಿಂಗ್, ಅವ್ರ ಪಪ್ಪಂಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು. ಯಾವಾಗಲೂ ಅಷ್ಟೇ, ನಾವು ಹೇಳ್ಕೊಡ್ದಿರೋದನ್ನ ಬೇಗ ಮೆಚ್ಯೂರ್ಡಾಗಿ ಮಾಡ್ತಾಳೆ. ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ಅವ್ರ ಪಪ್ಪ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮಾಮಿ ನಂಗೆ ಒಳ್ಳೇದು ಮಾಡಪ್ಪ ಅಂತೆಲ್ಲ ಕೈ ಮುಗ್ದು ಬಂದ್ಲು. ಹೊರಗಡೆ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಹ್ಯಾಪಿ ತರಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ಲು ಅವಳು. ಮತ್ತೆ ನಾವೆಲ್ಲ ಹೌದಾ? ಓಕೆ, ನಿನ್ ಬರ್ಡೇಗೆ ಏನ್ ಗಿಫ್ಟ್ ಬೇಕು? ಹ್ಯಾಪಿ ಅಂದ್ರೆ ಅವಳ ಕೇಕ್ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಹ್ಯಾಪಿ ಅಂತಾಳೆ. ಮತ್ತೆ ನಾವು ಲಂಚ್ಗೆ ಔಟ್ಸೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಓಯಾ ಅಂತ ಹೋಟೆಲ್ ಇದೆ, ಸೊ ನಿಯರ್ ಬೈ ನಮಗೆ 5 ಸ್ಟಾರ್ ಹೋಟೆಲ್, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಹೋಗ್ತಾ ಇದ್ವಿ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಅವ್ರ ಪಪ್ಪ ಕಾರ್ ಪಾರ್ಕ್ ಮಾಡಿ ಬರಕ್ಕೆ ಹೋದ್ರು, ನಾವು ಹಾಗೇ ಹೋಗ್ತಾ ಇದ್ವಿ. ಪಾಪ ಬಂದರು, ಹಾಯ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಅಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ಸ್ವಲ್ಪ ನಮಗೆ ಟೇಬಲ್ ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಅವರೇ ಬುಕ್ ಮಾಡಿ ಕೊಡ್ತಾರೆ. ಸೊ ಆ ಸೆಲೆಕ್ಷನ್ನು ಮತ್ತು ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಮ್ಮದೊಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮಕ್ಳಿಗೆ ತುಂಬಾ ಖುಷಿ ಆಯ್ತು. ಯಾಕೆ ಗೊತ್ತಾ? ಫುಲ್ ಫಿಶ್. ಲಶಿಕಾಗೆ ಫಿಶಸ್ ಅಂದರೆ ತುಂಬಾ ಇಷ್ಟ. ಅವಳು ಒಳಗಡೆನೇ ಬರ್ತಾ ಇಲ್ಲ, ಫಿಶ್ ಜೊತೆನೇ ಇರ್ತೀನಿ ಅಂತಿದ್ದಾಳೆ. ನೋಡಿ ಎಷ್ಟು ಕಲರ್ಫುಲ್ ಫಿಶಸ್ ಎಲ್ಲ ಇದೆ. ಸೊ ಆ್ಯಕ್ಚುಲಿ ಈ ರೆಸ್ಟೋರೆಂಟಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದೆ ಇದು. ಕಲರ್ ಫಿಶಸ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಇಲ್ಲೇ ಪೂಲ್ ಹತ್ರ ಕುತ್ಕೊಂಡು ಲಂಚ್ ಮಾಡೋಣ, ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ತಿಂತಾರೆ ಅಂತ. ಬಟ್ ಆ್ಯಕ್ಚುಲಿ ದೇ ಹ್ಯಾವ್ ರಿಸರ್ವ್ಡ್, ಅದ್ರ ಮೇಲೆ ನಾವು ಕುತ್ಕೋಬೇಕು. ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ, ಆಮೇಲೆ ಹೋಗೋಣ, ಮಕ್ಕಳು ರಿಲೀಫ್ ಆಗಲಿ ಅಂತ ಆಮೇಲೆ ಕುತ್ಕೊಂಡು ಹೊರಟ್ವಿ. ಸೊ ನಮ್ಮ ಟೇಬಲ್ ಎಲ್ಲಿ ಅಂತ ಸರ್ಚ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕಾಗಿ ಆ್ಯಕ್ಚುಲಿ ಬರೋಕ್ಕೆ ಇಷ್ಟ ಇಲ್ಲ, ಅಮ್ಮ ಫಿಶ್ಶು ಅಂತ ಅವಳನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಾಯಿತು. ಅದಾದಮೇಲೆ ಫೈನಲಿ ನಮ್ಮ ಸೀಟ್ ಸಿಕ್ತು. ನಮ್ಮ ಸೀಟ್ ಬಂದುಬಿಟ್ಟು B13 ಅಂತ ಕೊಟ್ಟಿದ್ರು. ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ವೆಯ್ಟರ್ ಬಂದು ಮಕ್ಕಳಿಗೆಲ್ಲ ಮಾತಾಡಿಸ್ತಾ ಇದ್ರು. ಸೊ ಇನ್ನೊಂದೇನೆಂದರೆ ಆ ರೆಸ್ಟೋರೆಂಟಲ್ಲಿ ನಾವು ಅಲ್ಲೇ QR ಕೋಡ್ ಮೆನ್ಷನ್ ಮಾಡಿರ್ತಾರೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಯಾವ್ಯಾವ್ದು ಮೆನು ಎಲ್ಲ ಬರುತ್ತೆ. ಸೊ ಅದನ್ನ ನೋಡಿ ನಾವಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಫೋರ್ ಸ್ಟಾರ್ಟಿಂಗ್ ಲಶಿಕಾಗ ಒಂದು ಕೇಕ್ ಬುಕ್ ಮಾಡೋಣ, ಫಸ್ಟ್ ಸೆಲೆಬ್ರೇಷನ್ ಮಾಡಿಬಿಡೋಣ ಅಂತ ಒಂದು ಕೇಕ್ ಬುಕ್ ಮಾಡಿದೆ. ಓ ಗಾಡ್, ಇವರಿಬ್ಬರನ್ನ ಇಟ್ಕೊಂಡು ಬುಕ್ ಮಾಡಿ ಫೈನಲಿ ಏನೋ ಕೇಕ್ ಬಂತು. ಸೊ ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಲಶಿಕಾ ಆಲ್ಸೋ ಕೇಕ್ ಕಟ್ ಮಾಡೋದಂದರೆ ತುಂಬ ಇಂಟ್ರೆಸ್ಟ್ ಅವಳಿಗೆ. ಸೊ ಅದಕ್ಕೆ ಅದನ್ನೆಲ್ಲ ಅವರೇ ಹೆಲ್ಪ್ ಮಾಡಿದರು. ಆಮೇಲೆ ಹ್ಯಾಪಿ ಅಂತ ಹ್ಯಾಪಿ ಕಟ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಕೇಕ್ ತುಂಬಾ ಚೆನ್ನಾಗಿತ್ತು. ಸೊ ಅದರಲ್ಲಿ ಇನ್ನೊಂದು ಏನು ಗೊತ್ತಾ? ಸ್ಪೂನ್ಗಳು ತುಂಬ ವೆರೈಟಿ ಆಗಿತ್ತು.
ಇವ್ರು ಕೇಕ್ ಮುಗಿಯೋಷ್ಟೊತ್ತಿಗೆ ನಾನು ಮೇನ್ ಕೋರ್ಸಲ್ಲಿರೋ ಎಲ್ಲ ಸ್ವಲ್ಪ ಆರ್ಡ್ರ್ ಮಾಡೋಣ ಅಂತ ಮಾಕ್ಟೈಲು, ಪನ್ನೀರ್ ದೋಸೆ ಬಾರ್ದಾರ್ ಅಂತೇನೋ ಇತ್ತು, ಆಮೇಲೆ ಮಶ್ರೂಮ್ ಕ್ರಿಸ್ಪಿ ಅದೆಲ್ಲ ಆರ್ಡ್ರ್ ಮಾಡಿದ್ವಿ. ಮೇನ್ ಪ್ರಾಬ್ಲಮ್ ಏನಾಯ್ತಂದರೆ ಆ್ಯಕ್ಚುಲಿ ನಾನ್ ವೆಜ್ ವೆರೈಟೀಸ್ ತುಂಬ ಇತ್ತು. ಬಟ್ ಶ್ರಾವಣ ನಾವು ವೆಜ್ ತಿಂತಾ ಇದ್ವಿ, ಸೊ ವೆಜಿಟೇರಿಯನ್ಸ್ ಆಗಿಬಿಟ್ಟಿದ್ವಿ. ಅದ್ರಲ್ಲಿ ನಮಗೆ ರೋಟಿ ಜೊತೆ ಸ್ವಲ್ಪ ಆನಿಯನ್ಸ್ ಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ನಾವಿಬ್ಬರು ತುಂಬಾ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ಉಪ್ಪು ತುಂಬ ವೆರೈಟಿಯಾಗಿತ್ತು. ನನ್ನ ಮಗಳು ಶಿ ಹ್ಯಾಡ್ ಓನ್ಲಿ ಚಪಾತಿ ವಿತ್ ಟೊಮೆಟೊ ಸಾಸ್. 5 ಸ್ಟಾರ್ ಹೋಟ್ಲಿಗೆ ಬಂದ್ರೂ ಅದನ್ನೇ ತಿನ್ನೋದು ಮಕ್ಕಳು. ಓಕೆ, ಅವ್ರಿಗೋಸ್ಕರ ಆಮೇಲೆ ಲಾಸ್ಟಲ್ಲಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ತಿಂದರು. ಈ ಹೋಟೆಲ್ ಸ್ಪೆಷಾಲಿಟಿಯಲ್ಲಿ ನಮ್ಗೆ ಇಷ್ಟ ಆಗಿದ್ದು ಸ್ಪೂನ್, ರೈನ್ಬೋ ಕಲರ್ಸಲ್ಲಿ ಶೈನಿಂಗ್ ತುಂಬಾ ಚೆನ್ನಾಗಿತ್ತು ಸ್ಪೂನ್ಸ್. ಸೊ ವೆಜಿಟೇರಿಯನ್ ಅಲ್ವಾ, ನಾಟ್ 100% ಸ್ಯಾಟಿಸ್ಫೈಡ್. ಓಕೆ, ಬಟ್ ಸ್ವಲ್ಪ ತಿಂದ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಸ್ವಲ್ಪ ಹಾಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಫಿಶ್ ಜೊತೆ ತುಂಬ ಆಟಾಡಿ ಮನೆಗೆ ಬಂದ್ವಿ. ಆಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಅವರಪ್ಪ ಕೇಕ್ ತೊಗೊಂಡು ಬಂದು ಮನೇಲೇ ಚಿಕ್ಕದಾಗಿ ನಾವೇ 4 ಜನ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಲಸಿಕಾ ಬರ್ಡೇ ಸಿಂಪಲಾಗಿ ಮಾಡಬೇಕಂತ ನಾವು ಯಾರನ್ನೂ ಕರೆದಿರಲಿಲ್ಲ. ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ನ ಕರೆದಿದ್ವಿ, ಬಟ್ ಅವ್ರ ಫ್ರೆಂಡ್ಸ್ ಎಲ್ಲೋ ಔಟ್ಸೈಡ್ ಹೋಗಿದ್ರಿಂದ ಅವರು ಬರಲಿಲ್ಲ. ಬಟ್ ನಾವೇ 4 ಜನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ್ವಿ, ವಿತ್ ಪಿಕ್ಸ್ ತಗೊಂಡ್ವಿ. ಇಷ್ಟ ಆಗಿತ್ತು ಲಸಿಕಾ ಬರ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.